ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರ ದೇಶದ ಜನರ ಉದ್ಧಾರಕ್ಕಿಂತಲೂ ಅಯೋಧ್ಯೆ ಶ್ರೀರಾಮನ ಟ್ರಸ್ಟ್ನ ಹೆಸರಿನಲ್ಲಿ ಲೂಟಿ ಮಾಡಿದ್ದೇ ಸಾಧನೆ. ಶ್ರೀರಾಮನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದ್ದರೂ ಕೂಡ ಇದುವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ವಹಿಸಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಂಯೋಜಕರಾದ ಮಹೇಶ್ವರಪ್ಪ ತಿಳಿಸಿದರು. ಈ ರಾಮ ಮಂದಿರದ ಬಗ್ಗೆ ನಾನು ಮಾತಾಡಲಿಕ್ಕೆ ತಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಜಿಯವರು ಈ ದೇಶಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಬಳಸ್ಕೊಂಡ್ರು, ರಾಮ ಮಂದಿರವನ್ನು ಶ್ರೀರಾಮನನ್ನು ಬಳಸ್ಕೊಂಡು ಅದರ ಮುಖಾಂತರ ಅಧಿಕಾರಕ್ಕೆ ಬಂದರು. ಕೇವಲ 2 ಸೀಟ್ ಇದ್ದಂಥ ಜನತಾ ಪಕ್ಷ ಸುಮಾರು 340ರಿಂದ 370 ಸೀಟ್ವರೆಗೂ ಅವರು ಬಂದು ಅಧಿಕಾರವನ್ನು ಹಿಡಿದು ಶ್ರೀರಾಮನನ್ನು ಬಳಸ್ತಾರೆ. ಇವ್ರು ಹೇಳ್ತಾರೆ ರಾಮ ಮಂದಿರದಲ್ಲಿ ಏನಾದ್ರೂ ಯಾವುದಾದ್ರೂ ಗಲಾಟೆ ಆದರೆ, ಯಾವುದಾದ್ರೂ ಅವ್ಯವಹಾರ ನಡೆದರೆ ಯಾರು ಕೇಳಬಾರ್ದು. 120 ಕೋಟಿ ಜನರಲ್ಲಿ ಹಿಂದೂ ರಾಷ್ಟ್ರದಲ್ಲಿ ನಾನು ಒಬ್ಬ ಹಿಂದೂ ಆಗಿ ಮಾತ್ರ ಕೇಳ್ತಾ ಇರೋದು. ಅಲ್ಲಿ ಏನೇ ಒಂದು ಅವ್ಯವಹಾರಗಳು ನಡೆದ್ರೂ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೇಳಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂದರೆ ಪ್ರಧಾನಮಂತ್ರಿಯವರು ಏನು ಕರೋನಾ ಟೈಮಲ್ಲಿ ಜಾಗಟೆ ಬಡೀರಿ ಅಂದರು. ಯಾರು ಬಿಡೋದ್ರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಪ್ರಾಮಾಣಿಕವಾಗಿ ಜಾಗಟೆ ಹೊಡೆದಿದ್ದೀನಿ. ಯಾರು ಅದರಿಂದ ಕರೋನಾ ಹೋಯ್ತಾ ಇಲ್ವೋ ಗೊತ್ತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರಿಗಳ ವಿರೋಧಿಗಳು ಎನ್ನುವ ಇವರು ಶ್ರೀರಾಮನ ಹೆಸರಿನಲ್ಲಿ ಲೂಟಿ ಹೊಡೆದ ಭ್ರಷ್ಟಾಚಾರವನ್ನು ಬಿಜೆಪಿ ಒಪ್ಪಿಕೊಳ್ಳುತ್ತದೆಯೇ? ಭೂಮಿ ಪೂಜೆಯಿಂದ ಮಂದಿರ ಉದ್ಘಾಟನೆಯವರೆಗಿನ ಪ್ರತಿಯೊಂದು ಧಾರ್ಮಿಕ ಆಚರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದರು ಎಂದು ಹೇಳಿದ್ದಾರೆ. ಸತ್ಯವಾದ ಮಾತಿದು. ನಾನು ಮೂಢನಂಬಿಕೆ ಇವೆಲ್ಲ ಅಂತ ನಾನು ಹೇಳಿದ್ರು ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಕ್ಕಳು ಇದನ್ನು ಬಿಡಲ್ಲ. ರೀ ದೇವಸ್ಥಾನಕ್ಕೆ ಹೋಗಲ್ಲ ರೀ, ಏನೋ ಹೇಳ್ಬಿಟ್ಟಿದ್ದಾರೆ, ನಿಜ ಕಣ್ರಿ, ದೀಪ ಹಚ್ಚಿದರೆ ಜಾಗಟೆ ಹೊಡೆದು. ಇವತ್ತು ಅದೇ ದೇವಸ್ಥಾನದಲ್ಲಿ ಅನ್ಯಾಯ ಅಕ್ರಮ ನಡೆದಿದೆ ಅಂದಾಗ ನಾವು ಪ್ರಶ್ನೆ ಮಾಡಿದರೆ ಯಾಕೆ ಪ್ರಶ್ನೆ ಮಾಡ್ತೀರಾ ನೀವು ಕೇಳಿದ್ರೆ ಬಾಲಿಶವಾದಂಥ ಮಾತುಗಳಲ್ವಾ? ಆಯಿತು, ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅಕ್ರಮಗಳು 1000 ಕೋಟಿ ಅನ್ಯಾಯ ಅಕ್ರಮಗಳು 1,00,000 ಕೋಟಿ ದಾಟುತ್ತದೆ. ನಿಜವಾಗೂ ತನಿಖೆ ಮಾಡಿದರೆ 1,00,000 ಕೋಟಿಗಳು ದಾಟುತ್ತೆ. ಇವ್ರು ಯಾರನ್ನ ಇದು ಮಾಡ್ತಾರಲ್ಲಿ ಸಸ್ಪೆಂಡ್ ಮಾಡೋದು, ಯಾರನ್ನ ಕನ್ವಿಕ್ಟ್ ಮಾಡೋದು, ಒಬ್ಬ ಡ್ರೈವರಿಗೆ ಮಾಡೋದು, ಒಬ್ಬ ಗುಮಾಸ್ತನ್ ಮಾಡೋದು, ಇನ್ಯಾರೋ ಒಬ್ಬರಿಗೆ ಮಾಡೋದು. ನಾವು ಹೇಳೋದು ಅಲ್ಲಿರ್ತಕ್ಕಂಥ ಆಡಳಿತ ಮುಖ್ಯಸ್ಥ ಯಾರಿದ್ದಾನೆ ಅವನ ಮೇಲೆ ಕ್ರಮ ವಹಿಸಿದ್ದೀವಿ ಅಂತ, ಅವನನ್ನು ಇಂಟ್ರಾಗೇಟ್ ಮಾಡಿ ಅಂತ, ಅವನನ್ನು ತನಿಖೆಗೊಳಪಡಿಸಿ ಅಂತ. ಏನು ನಾನು ಸಿಟ್ಟು ಮಾಡಿದ್ದೀನಿ ಅಂತ, ಸಿಟ್ಟು ಮಾಡಿದರೆ ರಿಪೋರ್ಟ್ ಏನು ಬಂದಿದೆ? ಏನಾದರೂ ಬಂದಿದೆಯಾ? ವರದಿ ಕೊಟ್ಟಿದ್ದಾರೆ ಯಾರಾದರೂ? ಆ ವರದಿನ ಬಹಿರಂಗಪಡಿಸ್ತಿಲ್ವಲ್ಲ? ಯಾಕೆ ಬಹಿರಂಗಪಡಿಸಿ ನಾವು ಆಗ್ರಹ ಮಾಡೋದು ತಪ್ಪ? ನಾವೇನಾದ್ರು ಆಗ್ರಹ ಮಾಡಿದರೆ ನೀವು ದೇಣಿಗೆ ಕೊಟ್ಟಿಲ್ಲ, ನಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ದುಡ್ಡು ಹಾಕಿದ್ರೆ ಅದನ್ನೇನು ಫೋಟೋ ತಿಕ್ಕೊಂಬರೋಕ್ಕಾಗುತ್ತೆ ಸ್ನೇಹಿತರೆ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಹೋಗ್ತೀವಿ ಭಕ್ತಿ ಶ್ರದ್ಧೆಯಿಂದ, ಹಿಂದೂಗಳು ಹೋಗೋದು ದೇವಸ್ಥಾನಕ್ಕೆ, ಭಗವಂತ ನಾನು ಪಾಪ ಕರ್ಮಗಳನ್ನು ಏನು ಮಾಡಿದ್ದೀನೋ ಅದನ್ನೆಲ್ಲ ತಪ್ಸಪ್ಪ ನನಗೆ ಅಂತ ಹೇಳಿಬಿಟ್ಟು ನಾವು ದೇಣಿಗೆಯನ್ನು ಕೊಡೋದಾಗಿದೆ. ಕೆಲವರು ತುಂಬ ಜನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ತಾರೆ. ಅದು ಕೊಟ್ಟಿದ್ರೂ ನನ್ನ ಹೆಸರು ಬರಬಾರ್ದು ಅನ್ನೋ ಉದ್ದೇಶಕ್ಕೆ, ನನ್ನ ಹೆಸರು ಪ್ರಚಲಿತಕ್ಕೆ ಬರಬಾರ್ದು, ನಾನು ಕೊಟ್ಟೆ ಅಂತ ಆಗಬಾರ್ದು ಅನ್ನೋದಕ್ಕೆ, ಅದಕ್ಕೋಸ್ಕರ ಕೆಲವರು ಅದನ್ನು ರೆಸಿಪ್ಟನ್ನು ಇಸ್ಕೊಳ್ಳಲ್ಲ, ರೆಸಿಪ್ಟನ್ನು ಪಡೆಯಲ್ಲ. ಅಷ್ಟೊಂದು ನಾವು ಸೂಕ್ಷ್ಮವಾಗಿ ನಡ್ಕೊಂಡ್ರು, ಅಷ್ಟು ಸೂಕ್ಷ್ಮ ಮನಸ್ಸಿನ ಈ ದೇಶದ ಜನ ಇದ್ರು ಇವರು ಹಿಂದೂ ವಿರೋಧಿನ ದೇಶದ್ರೋಹಿ ಪಟ್ಟ ಕಟ್ಟೋದು. ನೋ, ನಾನು ನನ್ನ ಮನೆಯಲ್ಲಿ ಹುಟ್ಟಿನಿಂದ ಹಿಂದೂ, ನಾನು ಇವತ್ತು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡಲಿಲ್ಲ ಅಂದರೆ ನಾನು ಹೆಂಡತಿ ಬಿಡಲ್ಲ ನನಗೆ. ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಅಷ್ಟೇ ಬಹುತೇಕ ಹೆಣ್ಣುಮಕ್ಳುಗಳು ನೀವು ಸುಮ್ಮನೆ ಇದ್ದು ಹೋಗ್ತಿದ್ದು ತಪ್ಪಿಸ್ತಾರೆ. ಅವರು ಇಲ್ಲ ಇಲ್ಲ, ನೀವು ಒಂದು ನಮಸ್ಕಾರ ಮಾಡೋಗ್ಬಿಡ್ರಿ ಅಂತ, ನೀವು ಭಕ್ತಿಯಿಂದ ಪೂಜೆ ಮಾಡಿರಿ, ಭಕ್ತಿಯಿಂದ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ ಅಂತ. ಈ ಥರದ ಪರಿಸ್ಥಿತಿನಲ್ಲಿ ನಾವು ಹುಟ್ಟು ಬೆಳೆದವರು. ನಾವೇನಾದ್ರೂ ಅನ್ಯಾಯ ಅಕ್ರಮಗಳು ನಡೆದಾಗ ಅದು ಸಾರ್ವಜನಿಕರ ದುಡ್ಡಿದೆ, ನನ್ನ ಮನೆ ದುಡ್ಡಲ್ಲ, ಇನ್ನೊಬ್ಬರ ಮನೆ ದುಡ್ಡಲ್ಲ. ವೈಯಕ್ತಿಕವಾಗಿ ನಾವೇನಾದ್ರೂ ಕೊಟ್ಟಿದ್ದನ್ನು ಯಾರನ್ನು ಕೇಳೋದು ಬೇಕಿಲ್ಲ. ತುಂಬ ಜನ ದಾನ ಮಾಡೋದು ಹೆಂಗೆ ಮಾಡ್ತಾರೆ ಅಂದರೆ, ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿನಲ್ಲಿ ದಾನ ಕೊಟ್ಟಿದ್ದನ್ನು, ದೇಣಿಗೆ ಕೊಟ್ಟಿದ್ದನ್ನು, ಅದರಲ್ಲೂ ದೇವರಿಗೆ ಕೊಟ್ಟಿದ್ದನ್ನು ಯಾವುದನ್ನು ಯಾವ ಕಾರಣಕ್ಕೂ
ಕೇಳಕ್ಕೆ ಹೋಗಲ್ಲ. ಅದೆಲ್ಲ ಭಕ್ತಿಯಿಂದ ಕೊಟ್ಟಿರೋದಪ್ಪ, ಅದು ಹೋಗ್ಲಿ, ಅದನ್ನು ಧರ್ಮವಾಗಿರ್ಲಿ ಅಂತಾರೆ. ಈಗ ಅಲ್ಲಿ ಅವ್ಯವಹಾರ ನಡೆದಿರೋದನ್ನ ಯಾರು ಪಬ್ಲಿಕ್ ಹೋಗಿ ಪಾಯಿಂಟ್ ಔಟ್ ಮಾಡಿದ್ದಲ್ಲ, ನಾವು ಹೋಗಿ ಕೇಳಿದ್ದಲ್ಲ, ಕಾಂಗ್ರೆಸ್ನವ್ರು ಹೋಗಿ ಕೇಳಿದ್ದಲ್ಲ. ಅಲ್ಲಿರ್ತಕ್ಕಂಥ VHPನವರೇ ಈಚೆಗೆ ಹೇಳಿರೋದು, ಅಲ್ಲಿರ್ತಕ್ಕಂಥ BJPನವರೇ ಹೇಳಿರೋದು, ಅವರೇನೆ ಅವ್ಯವಹಾರನೆಲ್ಲ ಬಯಲಿಗೆಳಿತಿರೋದು. ಅವ್ರು ಬಯಲಿಗೆಳಿತಿರೋದನ್ನು ನೀವು ಅದನ್ನು ತನಿಖೆ ಮಾಡೋದು ಕಷ್ಟ, ತನಿಖೆನ ಸಮಗ್ರವಾಗಿ ಮಾಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ನಂತರ ಕಾಂಗ್ರೆಸ್ನ ಪ್ರಚಾರ ಸಮಿತಿ ವಕ್ತಾರನಾಗಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಮಾನ್ಯ ವಿಶ್ವ ಹಿಂದೂ ಪರಿಷತ್ನಲ್ಲಿರ್ಬೋದು, ಅಥವಾ BJPಯವರಿರ್ಬೋದು, ಅಥವಾ RSSನವರಿರ್ಬೋದು, ಯಾರಿದ್ದಾರೋ ಅವರು ಇದ್ರ ಬಗ್ಗೆ ತನಿಖೆಗೊಳಪಡಲಿ. ಅವರು ಸಾರ್ವಜನಿಕವಾಗಿ ಬಂದು ಕ್ಷಮೆ ಕೊಡಲಿ, ಸಾರ್ವಜನಿಕವಾಗಿ ಏನು ಕ್ರಮ ವಹಿಸಬೇಕು ಅದನ್ನು ಕ್ರಮ ವಹಿಸಲಿ ಅಂತ ನಾನು ಆಗ್ರಹಪೂರ್ವಕವಾಗಿ ಹೇಳಿಕೆ ನೀಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಮಹೇಶ್, ಚಂದ್ರು, ಸೈಯದ್ ಅನೀಫ್ ಉಪಸ್ಥಿತರಿದ್ದರು.